ಇವತ್ತು ನಾನು ನಿಮ್ಗೆ ಪ್ರವಾಸಿ ತಾಣವಾಗಿರುವಂತಹ ನವಿಲು ತೀರ್ಥ ತೋರ್ಸಕ್ಕೆ ಹೊಂಟೇನ್ರಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಾನು ನಿಮ್ಮ ರಾಯಣ್ಣನ ಹುಡುಗಿ ರಂಜನಾ ಮಾತಾಡತ್ತೇನೆ ರೀ. ನವಿಲು ತೀರ್ಥವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನಲ್ಲಿರುವ ಒಂದು ಸುಂದರವಾದ ಪ್ರವಾಸಿ ತಾಣವಾಗಿದೆ. ಈ ಸ್ಥಳಕ್ಕೆ ನವಿಲು ತೀರ್ಥ ಎಂಬ ಹೆಸರು ಬರಲು ಮುಖ್ಯ ಕಾರಣ, ಹಿಂದೆ ಇಲ್ಲಿ ಸಾವಿರಾರು ನವಿಲುಗಳು ಕಂಡು ಬರುತ್ತಿದ್ದವು. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ನವಿಲು ತೀರ್ಥ ಅಣೆಕಟ್ಟು ಅಂದರೆ ರೇಣುಕಾ ಸಾಗರ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು, ಇದು ಒಂದು ಪ್ರಸಿದ್ಧ ಪಿಕ್ನಿಕ್ ತಾಣವಾಗಿದೆ. ಈ ಪ್ರದೇಶದಲ್ಲಿ ಹಿಂದೆ ನವಿಲುಗಳು ದಂಡಿಯಾಗಿ ಕಂಡು ಬರುತ್ತಿದ್ದವು. ವಿಶೇಷವಾಗಿ ನೀರಿನ ಕೊಳಗಳ ಸುತ್ತ ನವಿಲುಗಳು ನೃತ್ಯ ನೋಡಲು ಸಿಗುತ್ತಿತ್ತು. ಈ ಕಾರಣದಿಂದಾಗಿ ಇದಕ್ಕೆ ನವಿಲು ತೀರ್ಥ ಎಂದು ಕರೆಯಲಾಗುತ್ತದೆ. 1974ರಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಿಸಲಾಯಿತು. ಇದನ್ನು ನವಿಲು ತೀರ್ಥ ಅಣೆಕಟ್ಟು, ರೇಣುಕಾ ಸಾಗರ ಅಥವಾ ಮಲಪ್ರಭಾ ಅಣೆಕಟ್ಟು ಎಂದು ಕರೆಯುತ್ತಾರೆ. ಅಣೆಕಟ್ಟಿನ ಸುತ್ತಮುತ್ತಲಿನ ಪ್ರದೇಶವು ಬೆಟ್ಟಗಳಿಂದ ಆವೃತವಾಗಿದ್ದು ಹಸಿರುಮಯವಾಗಿದೆ. ಇಲ್ಲಿನ ಕಂದಕಗಳು ಮತ್ತು ನದಿಯ ವಿಹಂಗಮ ನೋಟವು ಪ್ರವಾಸಿಗರನ್ನು ಸೆಳೆಯುತ್ತದೆ. ಈ ಪ್ರದೇಶದ ಸೌಂದರ್ಯವು ಚಲನಚಿತ್ರ ನಿರ್ಮಾಪಕರನ್ನು ಆಕರ್ಷಿಸಿದೆ. ಹಲವಾರು ಕನ್ನಡ ಚಲನಚಿತ್ರಗಳ ಹಾಡುಗಳು ಇಲ್ಲಿ ಚಿತ್ರೀಕರಣಗೊಂಡಿವೆ. ಉದಾಹರಣೆಗೆ ನವಿಲೂರ ನೈದಿಲೆ. ನವಿಲು ತೀರ್ಥದ ಸಮೀಪದಲ್ಲಿ 18ನೇ ಶತಮಾನದ ಸೌದತ್ತಿ ಕೋಟೆಯೂ ಇದೆ. ಬೆಳಗಾವಿ ಖಾನಾಪುರ ತಾಲೂಕಿನ ಕನಕುಂಬಿ ಗ್ರಾಮದ ಹತ್ತಿರ ಉದಯಿಸಿ ಮಲಪ್ರಭೆ ಅರ್ಥಾತ್ ಮಲಪಹಾರಿಯು ಉಕ್ಕಿ ಹರಿದು ಹೊಳೆಯಾಗಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಹತ್ತಿರ ಅಡ್ಡಲಾಗಿರುವ ಬೆಟ್ಟದ ಸಾಲುಗಳನ್ನು ತಪ್ಪಿಸಿಕೊಂಡು ಬೆಳುವಲದ ನಾಡಿನತ್ತ ಕ್ರಮಿಸುತ್ತಿರಲು ಆ ಬೆಟ್ಟದ ತುದಿಯಲ್ಲಿ ಕುಳಿತ ಸಾವಿರ ಗರಿಗುಳ್ಳ ಸುವರ್ಣ ನವಿಲು ಮಲಪ್ರಭದೆಡೆಗೆ ನೋಡಿ ನಗಲು ಮಲಪ್ರಭೆಯು ಅದರ ನಗುವಿನ ಕಾರಣ ಕೇಳಿದಳು. ಈ ಗುಡ್ಡಕ್ಕೆ ಹೆದರಿ ತಾನು ಹರಿಯುವ ದಿಕ್ಕನ್ನು ಬದಲಾಯಿಸಿದ್ದಾಳೆ ಎಂದು ಛಡಿಸಿತು. ಇದರಿಂದ ಮಲಪ್ರಭೆಯು ಕೋಪದಿಂದ ಕಿಡಿಕಿಡಿಯಾಗಿ ರಭಸದಿಂದ ತನ್ನ ಅಲೆಗಳನ್ನು ಗುಡ್ಡಕ್ಕೆ ಅಪ್ಪಳಿಸಲು ಗುಡ್ಡವು 2 ಹೋಳಾಯಿತು. ಇದು ನವಿಲು ಕುಂದರ ನವಿಲು ತೀರ್ಥ ಎಂದು ಹೆಸರು ಪಡೆಯಿತು. ಈ ಮಾಹಿತಿಯನ್ನು ಆಣೆಕಟ್ಟಿನ ಎದುರು ಇರುವ ಮಲಪ್ರಭೆಯ ಪ್ರಕೃತಿಯ ಬಳಿ ಬರೆದಿಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಸಮೀಪದ ಮಲಪ್ರಭಾ ನದಿಗೆ ಕಟ್ಟಲಾಗಿರುವ ಆಣೆಕಟ್ಟು ಪ್ರದೇಶವೇ ನವಿಲು ತೀರ್ಥ. ಇದು ಸೌದತ್ತಿಯಿಂದ 12 ಕಿಲೋಮೀಟರ್, ಮುನವಳ್ಳಿಯಿಂದ 4 ಕಿಲೋಮೀಟರ್ ಅಂತರದಲ್ಲಿ ಸೌದತ್ತಿ ಮುನವಳ್ಳಿ ಮಾರ್ಗದಲ್ಲಿದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗೋಕಾಕ ಮೊದಲಾದ ಯಾವ ಮಾರ್ಗದಿಂದಲಾದರೂ ಸೌದತ್ತಿ ಅಥವಾ ಮುನವಳ್ಳಿಗೆ ಬರುವ ಯಾತ್ರಿಕರಿಗೆ ಈ ಸ್ಥಳ ತಲುಪಲು ಕಷ್ಟವೇನಲ್ಲ. ಏಕೆಂದರೆ ರಾಜ್ಯ ರಸ್ತೆ ಸಾರಿಗೆಯ ಸಾಕಷ್ಟು ಬಸ್ಗಳು ಈ ಮಾರ್ಗದಲ್ಲಿ ಸಂಚರಿಸುತ್ತವೆ. ಅಷ್ಟೇ ಅಲ್ಲ, ಎಲ್ಲ ವಿಧದ ವಾಹನಗಳಿಗೂ ನಿಲುಗಡೆ ಉಂಟು. ಈ ಜಲಾನಯದ ವಿಸ್ತೀರ್ಣ 840 ಚದರ ಮೈಲು ಇದ್ದು, ನೀರಿನ ಶೇಖರಣಾ ಸಾಮರ್ಥ್ಯ 37,731 ದಶಲಕ್ಷ ಘನ ಅಡಿ ಇದೆ. ಅಣೆಕಟ್ಟಿನ ಉದ್ದ 507 ಅಡಿ, ಎತ್ತರ 147 ಅಡಿ, ಪ್ರವಾಹ ದ್ವಾರದ ಸಾಮರ್ಥ್ಯ 1,85,000 ಅಡಿಗಳು ಪ್ರತಿ ಸೆಕೆಂಡಿಗೆ. ಇದಾಗಿತ್ತು ಇವತ್ತಿನ ಲಾಗ. ಮತ್ತೆ ಸಿಗುನು ರೀ ಮತ್ತೊಂದು ಲಾಗದಾಗ.